ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶ ನಿನ್ನ ವಂಶ. ಕುಂತಿದೇವಿ ನಿನ್ನನ್ನು ಎತ್ತ ತಾಯಿ. ಸೂರ್ಯನೇ ನಿನಗೆ ಜನಕನಾಗಬೇಕು, ಆ ಪಾಂಡವರು ನಿನಗೆ ಸಹೋದರ ಆಗಬೇಕು ಕರ್ಣ. ಪರಮಾತ್ಮ, ಕರ್ಣ ತಾವು ಹೇಳ್ತಿರುವುದು ಆಶ್ಚರ್ಯವಾಗಿದೆವಾದಲ್ಲ. ಓಹೋ, ಮರೆತಿದ್ದರು. ಇದು ಯುದ್ಧದ ಕಾಲ. ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತ, ಆ ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಆ ದೇವ. ಕರ್ಣ, ಪರಮಾತ್ಮ, ರಾಜಾದಿರಾಜನೆನಿಸಿ ರಾಜ್ಯಭಾರವನ್ನು ಮಾಡಬೇಕಿದ್ದ ನೀನು ಈ ದಿವಸ ಪರರ ಕೈಯಲ್ಲಿ ಕೈ ಕಟ್ಟಿ ಕುಳಿತಿರುವಿಲ್ಲ ಕರ್ಣ. ಪರಮಾತ್ಮ, ಕರ್ಣ, ಪರಮಾತ್ಮ, ಬಹುದಿನ ಮುಂದೆ ಬಂಧುಗಳ್ಯಾರೆಂದು. ಕರ್ಣ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವಧನ ಅಪ್ಪನಿಂದೆಯಲಿ ನೊಂದೆ. ಇಂದು ವಧನ ಅಪ್ಪನಿಂದೆಯಲಿ ನೊಂದೆ ಬಂದ ವಿಮೋಚನ ಮಾಧವನದಿಯದೆ. ಬಂದ ವಿಮೋಚನ ಮಾಧವನದಿಯದೆ. ಶೋಧನೆಯೇ ಪಾಪಿಯಾದೆ ಪರಿತಾಪದೀರಾದೆ ದೇವಾ. ಶೋಧನೆಯೇ ಕರ್ಣ, ಜನ್ಮ ರಹಸ್ಯದ ಆಂತರ್ಯವರಿತು, ಜನ್ಮದಾತೆಯ ಸೀತೆಯವರಿತು. ಸೀತಾ ಸೀತಾ ಜನ್ಮ ರಹಸ್ಯದ ಅಂತರ್ಯವರಿತು, ಜನ್ಮದಾತೆಯ ಬೀಜಯವರಿತು. ನೀಡಿಸಲೇ ಪರಿ ಸಹೋದರ ಸಮಗೋಡೆ. ಜೀವಿಸಲೇ ಪರಿ ಸಹೋದರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ. ಸೋದನೆಯೇ ಪಾಪಿಯಾದೆ ಪರಿತಾಪದೀರಾದೆ ದೇವಾ. ಸೋದನೆಯೇ ಕರ್ಣ, ಆ ಪಾಂಡವರು ನನ್ನ ನೋಡಿದಾಗಲೆಲ್ಲ ಪರಮಾತ್ಮ, ಅವರೊಡನೆ ಪಾಂಡವರು ನನ್ನ ನೋಡಿದಾಗಲೆಲ್ಲ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತವಾಗುವುದಿಲ್ಲವೇ ಪರಮಾತ್ಮ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆಯಾ ದೇವ?
ಕರ್ಣ, ನನ್ನ ಮಾತನ್ನು ಸತ್ಯವೆಂದು ತಿಳಿ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗಲೇ ದೂರ್ವಾಸ ಮುನಿಯಿಂದ 5 ಮಂತ್ರಗಳ ಉಪದೇಶ ಹೊಂದಿ ಅವು ಫಲಿಸವೋ ಇಲ್ಲವೋ ಎಂದು ಪರೀಕ್ಷಿಸುವ ಸಲುವಾಗಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರ ಜಪಿಸಿದಾಗ ನೀನು ಜನಿಸಿದೆ. ಲೋಕಾಪದಿ ಗೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಪರಮಾತ್ಮ. ಕರ್ಣ, ಆಗ ನಿನ್ನನ್ನು ಸೂತನೊಬ್ಬನು ಸಾಕಿ ಸಲುಕಿದನು. ಕರ್ಣ, ಈಗ ನೀನು ಆ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಕ್ಯನಾಗಿರುವೆ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಕೆಳಗೆ ಬೀಳುವಂತೆ ಮಾಡಿ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರಾಜ್ಯಭಾರವನ್ನು ಮಾಡುವೆ. ಬಾ ಕರ್ಣ ನನ್ನೊಡನೆ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಹರ್ಜನರು ನನ್ನನ್ನು ನೋಡಿದ ಹಾಗಲೆಲ್ಲ ಸೂತ, ನೀಚ, ಈನ ಕುಲದವನೆಂದು ಹಳಿಸುತ್ತಿರುವರಲ್ಲ. ನಾನು ಇಂಥವನೆಂಬ ವಿಚಾರವೂ ಅವರಿಗೆ ತಿಳಿಯದೇ ಪರಮಾತ್ಮ. ಕರ್ಣ, ನಿನ್ನ ವಿಚಾರ ನಿನ್ನ ತಾಯಿಯಾಗಲಿ ಆ ಪಾಂಡವರಿಗಾಗಲಿ ಯಾರಿಗೂ ತಿಳಿದಿಲ್ಲ. ನಿನ್ನ ಎತ್ತ ತಾಯಿ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ ವಾಸುದೇವ, ಆ ಕರ್ಣನಾರು, ಆ ಕರ್ಣನನ್ನು ನೋಡಿದರೆ ನನಗೆ ಬಲು ಮಮತೆ ಬರುವುದು ಯಾರು ಎಂದು ಪದೇ ಪದೇ ಕೇಳುತ್ತಿದ್ದಳು. ಕರ್ಣ, ಪರಮಾತ್ಮ, ಈಗ ತಾನೇ ನಿನ್ನ ವಿಚಾರವನ್ನು, ನಿನ್ನ ಜನ್ಮದ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವನು. ಕರ್ಣ, ಪರಮಾತ್ಮ, ಈ ದಿವಸ ನಿನ್ನನ್ನು ನೋಡಲು ಗಂಗಾ ನದಿಗೆ ಬರುವಳು. ನೀನು ಅಲ್ಲಿಗೆ ಹೋಗು. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವನಲ್ಲ. ಸತ್ಯವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಯ ಬಲವುಳ್ಳ ಭೀಮಸೈನನು ನನ್ನ ಸಹೋದರನೇ. ಇನ್ನು ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರೀದೇವಿ ಜನನಿ ಜನಕರೇ. ಅದು ಅಲ್ಲದೆ ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ವಾಸು ಪದಾಸ್ತ್ರವನ್ನು ಪಡೆದ ಆ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥ ಮಾಡಿರನಲ್ಲ. ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥೆ ಪಡುತ್ತಿದ್ದ ಎನಗೆ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಇಂತಿ ಮನಸ್ಸಿಗೆ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಕೊಲ್ಲಲೇ ಪಾಂಡು ಕುಮಾರರಂ, ಕೊಲ್ಲಲೇ 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 ಪಾಂಡು ಕುಮಾರರಂ, ಕೊಲ್ನಾಂ ಕೊಲ್ವದೇ ಕೊಲದಾಂ ಬಿಟ್ಟೊಡೆ ದುರದೊಳಾಥಂ ಮಂದಿರನಂ ಕೊಲ್ವದೇ ಕೊಲದಾಂ ಬಿಟ್ಟೊಡೆ ಕೊಲದನಾಂ ಬಿಟ್ಟೊಡೆ ಕೌರವೇಂದ್ರ ಈ ದಾರುಣಿಯಳು ಸುಖ ಸಂಪತ್ತಿ ನಿಂಬಾಳ್ವದೇ ಛಲದಿ ಪಾರ್ಥನರುಂಡವಂ ಸರಿದು. ಅಯ್ಯೋ ಅರ್ಜುನ, ಛಲದಿ ಪಾರ್ಥನರುಂಡವಂ ಸರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಪಾಗದೆ. ಪಾರ್ಥನ ಘೋರ ಶರಕೆ ನಾಂ ತುತ್ತಾಗಲೇ ನಾಂ ಸಾಯಲೇ. ಜಲಿಸುವುದನ್ನ ಹೊರತಾ ನಿಜಾದ ಕಲುಷಿತ ಮನದ ವ್ಯಾಕುಲವ
ತಾಳಲಾರೇನಾ ಕರುಣಿಸು ದೇವಾ ತಾಳಲಾರೇನಾ ಕರುಣಿಸು ದೇವಾ ಕರುಣಿಸು ದೇವಾ ಕರುಣ ಪ್ರಭಾವ ಕರುಣಿಸು ದೇವಾ ಕರುಣ ಪ್ರಭಾವ ಜಲಿಸುವುದನ್ನ ವರದ ನಿಜಾದ ಕಲುಷಿತ ಮನದ ವ್ಯಾಕುಲ ಮಾವ ಐವರ ಕಾಂತೆ ಎನಿಸಿದ ಚಿಂತೆ ಐವರ ಕಾಂತೆ ಎನಿಸಿದ ಚಿಂತೆ ತಳೆದ ಪರಿಭವ ಸವೆಸಿದ ದೇವ ತಳೆದ ಪರಿಭವ ಸವೆಸಿದ ದೇವ ಸರ್ವೇಶ ಕೊಡುಚಿರ ವಿಭವ ಸರ್ವೇಶ ಕೊಡುಚಿರ ವಿಭವ ಜಲಿಸುವುದನ್ನ ವರದ ನಿಜಾದ ಕಲುಷಿತ ಮನದ ವ್ಯಾಕುಲ ಮಾವ ಜಲಿಸುವುದನ್ನ ವರದ ಜಲಿಸುವುದನ್ನ ವರದ ಜಲಿಸುವುದನ್ನ ವರದ ಪರಮಾತ್ಮ ದೀನದೇ ಯಾನಿದೆ ನೀನಲ್ಲದೆ ನನಗೆ ಬೇರೆ ಗತಿ ಯಾರು ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ಜೂಜಿನಲ್ಲಿ ಪಣವಾಗಿಟ್ಟು ಸೋತರು ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಅಪಮಾನಿತಳಾದೆನು ಕದ್ದ ಕಳ್ಳನಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲೆದಿದ್ದಾಯಿತು ಕಷ್ಟಗಳು ಮುಗಿದವು ಇನ್ನಾದರೂ ಸುಖದಿಂದಿರೋಣವೆಂದರೆ ಅದು ಹಾಳಾಗಿ ಹೋಯಿತು ಹೇ ದೇವ ಈ ದ್ರೌಪದಿ ಹೆಣೆಯಲ್ಲಿ ಏನೆಂದು ಬರೆದಿರುವೆ ತಂದೆ ಏನೆಂದು ಬರೆದಿರುವೆ ಪಾಂಚಾಲಿ ಪಾಂಚಾಲಿ ಏನಾಗ ಈ ರೀತಿ ಚಿತ್ತ ಮಗಳಾಗಿರುವೆ ರಾಧ ರಾಧ ಹೊರಗೀರಳ್ಳಾಗಿ ಹೊರ ಪತ್ನಿಯಾಗಿ ಇರುವೆ ನನ್ನ. ರಾಧ ರಾಧ ಹೊರಗೀರಳ್ಳಾಗಿ ಹೊರ ಪತ್ನಿಯಾಗಿ ಇರುವೆ ನನ್ನ. ಕಂಡು ಹೋಗರ ಪತ್ನಿಯಾಗಿ ನೀನ ಕಂಡು ಹೋಗರ ಪತ್ನಿಯಾಗಿ ನೀನು ತಂಡ ಚಿಂತೆಯಿಂದ ಕಣ್ಕಟ್ಟದಿಂದ ಕಡುಮುಂದರಕ್ಕೆ ಹೋಗಲ್ಲ ಕಣ್ಕಟ್ಟದಿಂದ ಕಡುಮುಂದರಕ್ಕೆ ಹೋಗಲ್ಲ ರಾಜ ರಾಜ ಹೊರತೀರನಾಗಿ ಹೊರಪತ್ತಿಯಾಗಿ ಬರುವೆ ಕಾಲೇ ಬರುವೆ ಕಾಲೇ ಬರುವೆ ಕಾಲೇ. ಪಾಂಚಾಲಿ ನೀನೇಗೆ ಈ ರೀತಿ ಚಿಂತಾಕ್ರಾಂತಳಾಗಿರುವೆ ಪ್ರಿಯತಮೆ ಏಕೆ ಏನಾಯಿತು ಏಕೆ ನಿಷ್ಠರಾಗಿ ಹೇಳ್ತಿರುವೆ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಸ್ವಾಮಿ ದ್ರೌಪದಿ ಎಳಿವಿಗೆ ಒಂದಲ್ಲ ಹತ್ತಾರು ಕಾರಣಗಳಿರುವುದು ನೀವು ಪುರುಷರು ಯಾರಾದರೂ ಅಪಮಾನ ಮಾಡಿದರೆ ನೀವೇ ಪ್ರತಿಕಾರ ಮಾಡುವಿರಿ ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಅನ್ನ ವಸ್ತ್ರಗಳಿಗಾಗಿ ಅವಳು ಪರನನ್ನು ಆಶ್ರಯಿಸಬೇಕು ಅವಳ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಅಗತ್ಯ ಬೇಕೇ ಬೇಕು ಹೇ ವಿಧಾತ ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ ಏಕೆ ಸೃಷ್ಟಿಸಿರುವೆ ಪಾಂಚಾಲಿ ಅಳಬೇಡ ಸ್ತ್ರೀಯರ ಪರಾಧೀನತೆಯು
ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರಲ್ಲವೇ? ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪರಾಕ್ರಮಶಾಲಿಗಳ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದುದಾಯುವಾಯಿತು, ಅದನ್ನು ಮರೆತು ಬಿಡು. ಈ ದಿನ ಈಗ ಯಾಕೆ ಈಗ ಇರುವೆ? ಅದನ್ನು ನನ್ನೊಡನೆ ತಿಳಿಸಬಾರದೆ? ಹೇಳುವೆನು ಸ್ವಾಮಿ, ಆದರೆ ಅದರಿಂದ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಈಗ ನಾನು ಯಾರೋ ಆಜ್ಞಾಧಾರಕರಲ್ಲ. ಹಾಗಾದ್ರೆ ಹೇಳುವೆನು ಸ್ವಾಮಿ, ಈ ದಿನ ನಾನು ಹಸ್ತಿನಾಮಯ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನು ನೋಡಿ ನಕ್ಕು ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಬೇಡಲು ನಿನ್ನ ಪತಿಗಳು ದೂತನನ್ನು ರಾಸವೇ ಕಳಿಸಿರುವರು, ಇನ್ನೇನು ಸಂಧಿ ಆಗುವುದು, ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡುಗಟ್ಟುವೆಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶ ನಿಶ್ಚಯ. ಅದಿರಲಿ, ರಾಯಭಾರಿಗೆ ಯಾರ್ಯಾರು ಹೋಗಿದವರು? ನಮ್ಮ ಅಣ್ಣನಾದ ಕೃಷ್ಣ ಪರಮಾತ್ಮನು. ಏನು? ಗೋಪಾಲಾಂಗನಿಯರ ವಿರಾಸದ ವಿಕ್ರಮಗಳ ಮಕ್ಕಳಾದ ಆ ಯದುಪತಿ ಯುದ್ಧವನ್ನು ಮರೆಯುವುದು ಸಹಜ. ಆದ್ದರಿಂದ ಅರ್ಜುನನು ದ್ರೌಪದಿಯಿಂದ ಹಿಂದಿರುಗುವುದು ಹಿಂದಿರುಗಿದಾಗಲೇ ಆಗಬಹುದೆಂದು ಭಾವಿಸಿದೆ. ಅದಿರಲಿ, ಆ ಭಾನುಮತಿಗೆ ನೀನೇನಂದು ಉತ್ತರವನ್ನು ಕೊಟ್ಟೆ? ನಾನು ಸುಮ್ಮನೆ ಬರುವಳೆ ಸ್ವಾಮಿ, ಎಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಆಕೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂಬುದಾಗಿ? ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ, ನಮ್ಮ ಒಳ್ಳೆ ಚಮತ್ಕಾರ ಉತ್ತರವನ್ನು ಕೊಟ್ಟಿರುವೆ. ಬಾಪು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರ ಅದೇನು ಮುಗಿಸಿದೆ ಎಂದು ಬಲ್ಲೆ. ಪ್ರಾಣೇಶ್ವರ, ಪ್ರಿಯ ಪ್ರಾಣಕಾಂತ, ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಡಿಗೂದಲನ್ನು ನೋಡಿ ಕುರುಕುಲಾಟಕ ಕಾಳರಾತ್ರಿ ಎಂದು ಹೇಳಿದ್ರಿ, ಮತ್ತೆ ಏನೇನೋ ಸಂಬೋಧಿಸಿದ್ದೀರಿ. ನನ್ನ ಬಾಯಿನ ಪ್ರತಿಜ್ಞೆ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುವೆಯೋ? ಮಾಡಿದ ಪ್ರತಿಜ್ಞೆಯನ್ನು ಮಡಿಯುವಂತ ಈ ಆಡಿಯಲ್ಲ ಈ ಭೀಮ. ಆಡುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿರೇನು ಪ್ರಯೋಜನ? ಎಷ್ಟೇ ಆಗಲಿ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರತಾಪದಲ್ಲಿ ತೊಡಗಲಿ. ನಾನು
ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪ್ರಾಣನಾದ ದುರ್ಯೋಧನನ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ಮಾತ್ರ ನಾನು ಕ್ಷಮಿಸುವುದಿಲ್ಲ. ಬಹಳ ಕೆಡಿಸುತ್ತದೆ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಈತನನ್ನು ಸಮಾಧಾನ ಪಡಿಸಲು ನಿನ್ನೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲವಗ್ರಜ. ಅರ್ಜುನ, ಈ ಸಾರಿಯ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಈ ಸ್ತ್ರೀಯರೇ ಮೂಲ ಕಾರಣರೆಂದು. ಯಾಕೋ ಅರ್ಜುನ, ಭೀಮಸೇನ, ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ತಮ್ಮ ಭೀಮನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿದೆಯಲ್ಲ. ಸಹೋದರ ಭೀಮಸೇನ, ನನ್ನಲ್ಲಿಯೂ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ ನನ್ನೀ ಬಿಡಿಗುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆ. ಅದನ್ನು ಈಗಲೇ ತಿಳಿಸಿಬಿಡುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಸುಮ್ಮನಿರಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ನಾನು ಮಾತ್ರ ಈ ದಾಸ್ಯಾರ್ಥಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಿದ್ದೀರ. ಕಂಡವರ ಮನೆಯ ಬಾಗಿಲಲ್ಲಿ ನಿಶ್ಚಯಾಚನೆ ಮಾಡಿ ಆಡಲು ಪಾಂಡವ ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಇದನ್ನು ನೀವು ಸಹಿಸಬಹುದು, ಆದರೆ ಮಾತ್ರ ಇನ್ನೊಂದು ಗಳಿಗೆ ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ಯುದ್ಧಕ್ಕಾಗಿ ನನ್ನ ಗದೆ, ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು. ಕುರುಕುಲವನ್ನ ಸರ್ವೋಳ ಮಾಡಬಲ್ಲೆ. ಅರ್ಜುನ, ನೀವು ನಿಶ್ಚಿಂತರಾಗಿರಿ. ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಭೀಮಸೇನ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮರಾಯನು ಎಲ್ಲವರಿಗಿಂತ ಹಿರಿಯವನು. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸಿ ಸಮಯವೆಂದರೆ ದಯ ತರುಣಿ ಏಕಗತಿ ದುಗುಡವು. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಲು ಸಮಯವೆಂದರೆ ದಯ ತರುಣಿ ಏಕಗತಿ ದುಗುಡವು. ಧರ್ಮದ ನಮ್ಮೆಯ ನಿರ್ಮಲ ಪ್ರಾಣವು
ಕೋಮಲ ಹೃದಯ ಬರುವ ಪರೆ ಧರ್ಮದಿಂದ ಕೋಮಲ ಹೃದಯವೇ ಬರುವ ಸಾರದಕ್ಕೆ ನೀನರಿಯಲೇ ಬರೆ ಸಾರದಕ್ಕೆ ನೀನರಿಯಲೇ ಬರೆ ಜಗಿದು ಜಲ್ಲಿ ನುಡಿಯುವ ಜಗಿದು ಜಲ್ಲಿ ನುಡಿಯುವ ಮಾನ್ಯನೆ ಮನದ ಆದ್ದರಿಂದ ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸಲು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂದು ಬರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಯಿತಲ್ಲವೇ? ಪಾಂಚಾಲಿ, ಯುದ್ಧದಂತೆಯೇ ಶಾಂತಿಯ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂಥ ಘೋರಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದೆ. ಆದರೆ ಮುಂದಿನ ನಮ್ಮ ಅವಿಚಾರಗಳಿಗಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಶಾಂತಿ ಸಂಧಾನಕ್ಕಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರೋನು ಪಾಂಚಾಲಿ. ರಾಜೇಂದ್ರ, ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದ್ರೆಲ್ಲಿರುವುದೇ ನನಗೆ ಚಿಂತೆಯಾಗಿರುವುದು. ಏನಿದು ಕೋಲಾಹಲ? ಅರ್ಜುನ, ಹೊರಡುವೆನು. ಈ ಸಂಧ್ಯಾ ಫಲಾಫಲವನ್ನು ಕೇಳುವ ನಿಮ್ಮ ಇಚ್ಛೆ ಆಯಿತು. ಹೇಳುವುದರಿಂದ ನನಗೆ ಆಗುವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ವರ್ತನೆಯೂ ನಿಮಗಿರಲಿ, ಪುರಸ್ಕಾರವು ನಿಮಗಿರಲಿ. ನನ್ನ ಪ್ರತಿಜ್ಞೆ ನಡೆಯುವಂತ ನನ್ನ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ನೋಡಿ, ಯದುಪತಿಯು ನಗುತ್ತಾ ಬರುತ್ತಿರುವುದು. ಅವರಿಂದ ರಾಜ್ಯಸಭೆಯ ಸಮಾಚಾರ ಹೊರತು ತಮ್ಮ ಇಷ್ಟದಂತೆ ಮಾಡಿ ಶಾಂತರಾಗಿ ಸ್ವಾಮಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವು ಏನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸಂಧಿಯ ವಿಚಾರವು ನಡೆಯುತ್ತೆ. ಓಹೋ, ಪಾಂಚಾಲಿ, ಸ್ವಾಮಿ, ಇನ್ನಿಲ್ಲಿರಲು ನನಗೆ ಸಾಧ್ಯವಿಲ್ಲ. ಅವರು ಹೆಚ್ಚಂತೆ ಅವರು ನಡೆದುಕೊಳ್ಳಲಿ. ನನಗೆ ದಾರಿತನ್ನು ನಾನು ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತು ಮುಗಿಯಲಿ. ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿಯುವುದು. ಸೈರಿಸಿಕೊಳ್ಳಿ ಪ್ರಿಯ. ಸ್ವಾಭಿಮಾನ್ಯ ಶೂನ್ಯವಾದ ಈ ಸಂಧಾನದೊಡನೆ ಎಂತ ಈ ಪ್ರಚಂಡ ಭೀಮನಿಗೆ ಎಂಥ ಸಂಬಂಧ ಇರುವುದು? ಅತ್ಯಂತವಾದ ನಿಕಟವಾದ ಸಂಬಂಧ ಹೊಂದಿರುವುದು. ಆ ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದ್ದು ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನು ಕೂಡ. ಏನು ನನಗೆಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ಈ ದುರ್ವಾಕ್ಯನ್ನು ನೀವು ಕೇಳಬೇಕೆಂದು ನಿಮ್ಮ ಇಚ್ಛೆ ಆಯಿತು. ಅದನ್ನು ಸಾಧಿಸಿದಿರಿ, ಚೆನ್ನಾಗಿ ಸಾಧಿಸಿರಿ. ಸಹೋದರರೇ, ನಿಮ್ಮ ಪೌರುಷ ಫಲಗಳನ್ನು ನೀವೇ ಮಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞ ಸೇನಿ, ನೀನು ನಿರಾಸರಾಗಬೇಡ. ಈ ಭೀಮನು ಬದುಕಿದ್ದರೆ ಇನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿದ್ದೇನೆ. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ. ಇಲ್ಲದರೆ ಇಷ್ಟೊಂದು ಕೋಪವಿಲ್ಲದರೆ ಆ ರಕ್ಕಸಿರನ್ನು ಹಾಳುವುದಾದರೂ ಹೇಗಯ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಬೇಡ, ನನ್ನನ್ನು ಸುಮ್ಮನೆ ಕಾಳಬೇಡ. ಈ ಸಂಧಿಯ ಸುದ್ದಿ ನನಗೆ ವಾಪದು ವಾಪದು ವಾಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ, ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಲಾರದು.
ಹೇಳು ಕೃಷ್ಣ, ಆ ಸಂದೇಶ. ನೀನು ಅದನ್ನು ಕೇಳಬೇಕಿದ್ರೆ ನನ್ನ ಬಳಿ ಮಂಡಿಯೂರಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಪರ್ಯಾಸಬೇಕೆ ಕೃಷ್ಣ? ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ಕಾಲ ಈ ಪಕ್ಕಕ್ಕೆ ಕೊಡು, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೇನು. ಈಗಲಾದರೂ ಹೇಳು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಹಾಗಾದರೆ ಈ ಗದೆಯನ್ನು ಸ್ವಲ್ಪ ಕ್ಷಣಕಾಲ ಕೊಡು ಅರ್ಜುನ. ಅಬ್ಬಾ, ಈಗ ಸಮಾಧಾನವಾಯಿತು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಕಂಡ್ಯಾ ಸಹೋದರಿ? ಅಣ್ಣ, ನಾನಿಂದಾದ್ರೂ ನಿನ್ನ ಮಾತನ್ನೇ ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದಿನ್ನು ಪರಿಹಾಸವೇ? ಪರ್ಯಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ಈ ನಿನ್ನ ಗಣ್ಣ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇಲ್ಲವೇ? ಬೆಟ್ಟನೆಯಾಳಿನಿಂದ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ ಅಣ್ಣ? ಬಂಧಿಸು ಸಹೋದರಿ, ಭದ್ರವಾಗಿ ಬಂಧಿಸು. ಬಂಧಿಸಲೇ ಪ್ರಿಯ? ಓಹೋ, ಈಗ ಸಮಾಧಾನವಾಯಿತು. ಎಲ್ಲರೂ ಕೇಳಿರಿ. ಅರ್ಜುನ, ಧರ್ಮನಂದನ, ಪರಮಾತ್ಮ, ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿವಸ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಯಿತು. ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಬಂಧಿಸಲು ಯತ್ನಿಸಿದ್ರೆ ಯಾರ ದುರಾತ್ಮಕರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಅವರಿಗಲ್ಲದೆ ಮತ್ಯಾರಿಗೆ ತಾನೇ ಸಾಧ್ಯ? ನೀನೇ ಹೇಳು ಬಾವ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ರಾಯಭಾರಿಯಾಗಿ ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ. ಅಣ್ಣ ಭೀಮಸೇನ ಸಹನೆಯಿಂದ ಹೇಳಿ ಕಳಿಸಿದ ಸಂಧಿಯನ್ನು ನಿರಾಕರಿಸಿದ ಆ ಕುರು ನಂದರಿಗೆ ತಕ್ಕ ಪ್ರತ್ಯುತ್ತರವನ್ನು ಕಲಿಸುವುದೊಂದೇ ದಾರಿ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಆತನು ಒಂದು ಊರಲ್ಲ, ಒಂದು ಊರಿನಲ್ಲಿ ಗೋವಿನ ಪಾದಷ್ಟು ಭೂಮಿಯನ್ನು ಕೊಡಲು ಆತನು ಒಪ್ಪಲಿಲ್ಲ. ನಿಮಗೆ ಸಂಧಿಯನ್ನು ಅಪೇಕ್ಷಿಸುವ ಅದು ದೊರಕುವುದಂತೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ಎಂದು ಹೇಳಿಬಿಟ್ಟನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಇನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾನು ಈ ಯುದ್ಧಕ್ಕೆ ಎಂದು ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ವಾಸುದೇವ, ಯಾಕೆ ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವನು. ಅರಾರಾಮದೇವ, ಎಲ್ಲಿ ನನ್ನ ಈಗದೆ? ಎಲ್ಲರೂ ಕೇಳಿರಿ. ಈಗ ನನ್ನ ಈ ಪ್ರಚಂಡ ಭೀಮನ ವ್ಯಕ್ತಿತ್ವ ವಾಕ್ಯವನ್ನು ಕೇಳಿರಿ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾದರೆ ನನ್ನ ತಾಯಿ ಕುಂತಿ ದೇವಿಯು ಸ್ತನಪಾನ ಮಾಡಿದೆ ಸತ್ಯವಾದರೆ ಮುಂದೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕುರುಕ್ಷೇತ್ರದಲ್ಲಿ
ಕೌರವರ 98 ಮಂದಿ ಸಾದರನ್ನು ಧ್ವಂಸ ಮಾಡಿ ಹತ್ತಿರಾವತಿಯಲ್ಲಿ ರಕ್ತ ಸಿಂಹಾಸನವನ್ನು ಕೆತ್ತು ಒಗೆದು ರಕ್ತದ ಕೋಳಿಯಲ್ಲಿ ಒಣಗಿಸಿ ಅವನ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜ ಮುಕುಟವನ್ನು ಕಿತ್ತು ಕೆಳಕಪ್ಪಳಿಸಿ ನನ್ನೆಡೆಗೊಂದು ಒಂದು ಪುಡಿ ಪುಡಿ ಕೈವೆ ಅವನ ತಮ್ಮ ದುಶ್ವಾಸನ ವಾಡಗಳನ್ನು ಬಾಗಿಲು ಅವನ ಬಿಸಿ ರಕ್ತದಿಂದ ದ್ರೌಪದಿಯ ಮುಡಿಯನ್ನು ಕಟ್ಟುವೆನು. ಒಂದು ವೇಳೆ ನನ್ನ ಪ್ರತಿಜ್ಞೆಯು ಭಂಗವಾದರೆ ನನಗೆ ಅತಿ ಭಯಂಕರವಾದ ಘೋರವೇ ನರಕ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ದೇಹದಾತಿಯಳ್ ಮುಳುಗಿದೆ ಅರಿಯಲಾರದ ಘೋರ ಸಂದೇಶ. ಭಾಸ್ಕರ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿ ಮೂಡಿದ ಅಂಧಕಾರವ ಬೆಳಗಿಸಿ ಬಂಧು ಬಾಂಧವರೆಂಬ ಪಾಶದಿ ಸಿಲುಕಿ ನೊಂದೆನು ನಿಂದು ತಾಪದಿ. ಬಂಧು ಬಾಂಧವರೆಂಬ ಪಾಶದಿ ಸಿಲುಕಿ ನೊಂದೆನು ನಿಂದು ತಾಪದಿ. ನೀಗಿಸೋ ಸಾಧನೆಯ ಗೈಯರೆ ನೀಗಿಸೋ ಸಾಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಗ. ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಶ. ಭಾಸ್ಕರ ಭಾಸ್ಕರ ಯಾರ ಸೇರಿ ಜೀವಿಸಲಿ ನಾನು, ಯಾರಿಗಾಗಿ ಬದುಕಿರಲಿ ನಾನು, ಯಾರಿಗಾಗಿ ಜೀವಿಸಲಿ ನಾನು. ಹಲೋ ಹಲೋ ಬಾಳು ಕಣ್ಣೀರ ಗೋಳು, ನನ್ನಯ ಬಾಳು ಕಣ್ಣೀರ ಗೋಳು. ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜಲಾಂತ ಪ್ರಮೆಯು ಮೊದಲು ತೋರಿಸಿದ ಆ ಸ್ತ್ರೀ ನಾನು. ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಕುಂತಿ ನನ್ನ ಹೆತ್ತ ತಾಯಿ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು ಅಮ್ಮ. ಕೀರ್ತಿಶಾಲಿಯಾಗಿ ಅಮ್ಮ ಕರ್ಣ, ಬಹುದಿನದ ಬಯಕೆ, ಬಹುದಿನದ ಬಯಕೆ ಫಲಿಸಿತಮ್ಮ. ಕುಮಾರ, ಅಮ್ಮ
ಕರುಣೆಯ ತೋರಿದೆ ಕುವರನ ಪೊರೆದೆ. ಕುಮಾರ ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಅಮ್ಮ, ಎಂದಿಗೆ ಈ ಋಣವ ತೀರಿಸಲಮ್ಮ. ಬಹುದಿನದ ಕರ್ಣ ಅಮ್ಮ 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 ಜನಿಸಿದ ಪರುಷನತೆ ಜಲಕ್ಕೆ ಸದೆಯಂತೆ ಮಗುವಮ್ಮ ನಾನಾಗ ಏನೊಂದನ ಅರಿಯೇ. ಅಮ್ಮ ನಾನಾಗ ಏನೊಂದ ನಾನರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕುಮಾರ ಅಮ್ಮ, ಕರ್ಣ ಅಮ್ಮ. ಮಾಡಿದ ಅಪರಾಧ ಏನದು ತಾಯೇ. ಇಲ್ಲ ಕರ್ಣ, ನನ್ನಿಂದಲೇ ಅಪರಾಧವಾಗಿರುವುದು. ನಾ ಮಾಡಿದ ಅಪರಾಧ ಏನದು ತಾಯೇ. ಅಕ್ಷಮವೆನಿಸಿ ಜೀವವ ಕೊರೆದೆ. ಅಮ್ಮ, ಅಕ್ಷಮವೆನಿಸಿ ಜೀವವ ಕೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ಮಗನೆಂಬ ಮಮಕಾರ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿಹುದೇ ಕೊರತೆ. ಮಾತೆ ನಿನಗಿರುವುದೇ ಕೊರತೆ. ಐವರ ಮಾತೆ ನಿನಗಿಹುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಫಲಿಸಿತಮ್ಮ ಫಲಿಸಿತಮ್ಮ. ಅಮ್ಮ, ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ. ಕುಮಾರ ಅಮ್ಮ, ಅಲ್ಲಿದ್ದ ಚರಚರಗಳು ಸಹ ಈ ಪಾಪಿಯ ದೇಹವನ್ನು ಕಿತ್ತು ತಿನ್ನದೇ ಬಿಟ್ಟು ಬಿಟ್ಟವಲ್ಲ. ಅಮ್ಮ, ಕಾಡಿನಲ್ಲಿರುವ ಕ್ರೂರಾಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಮನ್ನಣೆಯಿಂದ ಸಾಕಿ ಸಲಹಿ. ಹೀಗಿರುವಾಗ ನನ್ನದೆಲ್ಲರೂ ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಅದನ್ನೆಲ್ಲ ನಿನ್ನದೊಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏತಕಮ್ಮ ಸುಮ್ಮನಾದೆ? ಹೇಳು ತಾಯಿ, ಹೇಳು. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ಆ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಗಿಂತಲೂ ಕಡೆಯಾಗುವುದಿಲ್ಲವೇ ಅಮ್ಮ? ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ಮಮಕಾರವು ಬಂದಿತ್ತಲ್ಲ, ಕರುಣೆಯನ್ನು ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಮ್ಮ, ಹೇಗೆ ತೀರಿಸಲಿ? ಕರ್ಣ ಅಮ್ಮ, ಕಂದ ಅಮ್ಮ, ಬಾರ ನಿನ್ನ ತಾಯಿ ನಾನೇನಯ್ಯ. ಈ
ಕಂದ, ನನ್ನ ಪ್ರಾಣವನ್ನು ಕ್ಷಮಿಸು ಕರ್ಣ, ನನ್ನನ್ನು ಮನ್ನಿಸು. ಮುನಿ ಮಂತ್ರದಿಂದ ಪಡೆದೆನು ನಿನ್ನ. ಹೌದು ಕರ್ಣ, ಮುನಿ ಮಂತ್ರದಿಂದ ಪಡೆದೆನು ನಿನ್ನ. ಲೋಕಪವಾದಕ್ಕೆ ಜಲಗಿಸಿದೆನು ನಾ ಕರ್ಣ. ಲೋಕಪವಾದಕ್ಕೆ ಜಲಗಿಸಿದೆನು ನಾ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ಕರ್ಣ, ನನ್ನನ್ನು ಮನ್ನಿಸು. ಕಣ್ಣೀರಿನ ಆರಾಧನೆ ಜನ್ಮದ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾನೊಂದೇನೋ, ಪರಿತಪಿಸಿ ನಾ ಬಂದೆನೋ ಚಂದ ಬಾರ. ಕರ್ಣ, ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ಕರ್ಣ, ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದೆ ಅದೆಷ್ಟು ನೊಂದೆನೋ ಅದೆಷ್ಟು ಬೆಂದೆನೋ ಅದು ಆ ಪರಮಾತ್ಮನಿಗೆ ಗೊತ್ತು. ಕರ್ಣ, ಸತ್ಯವಾಗಿ ನೀನು ಜೀವಿಸಿರುವ ವಿಚಾರ ಖಂಡಿತವಾಗಿ ನನಗೆ ತಿಳಿಯದು. ಈಗ ತಾನೇ ಕೃಷ್ಣ ಪರಮಾತ್ಮನೆಂದು ತಿಳಿದು ನಿನ್ನನ್ನು ನೋಡುವ ಆತರದಿಂದ ಓಡೋಡಿ ಗಂಗಾ ತೀರಕ್ಕೆ ಬಂದಿರುವೆನು. ಸೂತ ನೀಚ ಕುಲದವರೆಂದು ಈ ಪಾಪಿ ಜನರಾಡುವ ನಿಂದನಿಂದಾದಿಷ್ಟು ಕುಗ್ಗಿ ಹೋದೆಯು. ನಿನ್ನ ಸಂಕಟ ವೇದನೆಗಿಲ್ಲ ಈ ನಿನ್ನ ತಾಯಿ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕರ್ಣ, ಕ್ಷಮಿಸು. ನೀನು ವೀರ ಮಾತೆ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ಅಮ್ಮ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನು ಏನು ಮಾಡಿದೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಪ್ತ ಶಾಲೆಗಳು ಅಮ್ಮ. ಈ ಪಾಪಿಗಂತಹ ಭಾಗ್ಯ ಎಲ್ಲಿಂದ ಲಭಿಸಬೇಕು ತಾಯಿ? ಇಡು ಅಮ್ಮ. ಆದದ್ದು ಆಗಿ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಈಗಲಾದ್ರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವೆಂತೆ ಬಾ ಕರ್ಣ. ಅಮ್ಮ, ನೀನು ವೀರ ಮಾತೆ, ನೀನು ಹೇಳು ತಾಯಿ. ವರದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಸರ್ವತಃ ಆಗಲಾರದು ತಾಯಿ. ನಾನು ಜೀವಿಸಿರುವ ನೀನು ಹೇಳುತ್ತಿರುವುದು ನಿಜ ಕುಮಾರ್. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಆ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿ ರಾಜ್ಯಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ಕುಮಾರ. ಅಮ್ಮ, ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಮಮ್ಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿನ್ನೆಲ್ಲಿಯುವುದು ಅಮ್ಮ. ಬಿಡು ತಾಯಿ ನಿನ್ನ ಚಿಂತೆ. ಹೇಗೆ ಬಿಡಲಿ ಕರ್ಣ, ಅಮ್ಮ? ಹೇಗೆ ಬಿಡಲಿ? ಅಮ್ಮ ಹೇಳು. ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹಾಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡೆದಿರಲು ಸಾಧ್ಯವೇ ಕರ್ಣ? ಅವರ ಜೊತೆ ಕೂಡಿ ಬಾಳುವ ಇಚ್ಛೆಯಲ್ಲಿದ್ದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ಪರೋನ್ಮುಖರಾಗಿ ಬಿಡು. ನಾಳಿನ ಯುದ್ಧದಲ್ಲಿ ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷರ ತನಕ ಹೋರಾಡಿ ಆ ನನ್ನ ಕೌರವೇಶ್ವರನಿಗಾಗಿ ಕಡಿಮೆನು. ಉಳಿದಿದ್ದು ದೈವ ಇಚ್ಛೆ ಅಮ್ಮ.
ಈ ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನು ನೀನು ಏನು ಬಲ್ಲೆ ತಾಯಿ? ಇಡೀ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಬಹು ಮಮತೆಯಿಂದ ಮನ್ನಣೆಯಿಂದ ಸಾಕಿ ಸಲುಕಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ ತಾಯಿ? ನೀನೇನು ನನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಕೌರವೇಶ್ವರನನ್ನು ತೊರೆಯುವುದೇ ಸರ್ವತ ಆಗಲಾರದು ತಾಯಿ. ನಾನು ಈ ಯುದ್ಧದಲ್ಲಿ ಪರಂತನಾಗಲಾರದು ತಾಯಿ. ಹೋಗಲಿ ಕಂದ, ಹೆಚ್ಚಿಗೆ ನಿನಗೆ ತೊಂದರೆ ಕೊಡಲಾರೆ. ನಾಳಿನ ಯುದ್ಧದಲ್ಲಿ ನನ್ನ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಅಮ್ಮ, ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಕರ್ಣ, ಕುಮಾರ, ಕಡಲ ತೀರಗಳು ಕಡಿದು ಹೋಗಲಿ, ಬಾನು ಭೂಮಿಯೇ ಬಿರಿದು ನಿಲ್ಲಲಿ. ಕಡಲ ತೀರಗಳು ಕಡಿದು ಹೋಗಲಿ, ಬಾನು ಭೂಮಿಯೇ ಬಿರಿದು ನಿಲ್ಲಲಿ. ಈ ದೇಹವೇ ಚೂರಾಗಲಿ, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಅಮ್ಮ ಕಂದ, ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ನದಿಯ ತೀರದಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ನದಿಯ ತೀರದಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ಮಮತೆಯು ಮರೆಯಿತು, ಸೋದರ ತೊರೆಯಿತು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಅಮ್ಮ, ಅಮ್ಮ ಅಮ್ಮ, ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಪುರದೊಳರ್ಜುನ ಶರಕ್ಕೆ ದರ್ಪಣ, ನನ್ನ ಸ್ವಾಮಿಯ ಸ್ನೇಹ ಕರ್ಪಣ. ಪುರದೊಳರ್ಜುನ ಶರಕ್ಕೆ ದರ್ಪಣ, ನನ್ನ ಸ್ವಾಮಿಯ ಸ್ನೇಹ ಕರ್ಪಣ. ನಿನ್ನಾಣೆಗೂ ನಿನ್ನಾಣೆಗೂ ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ ಅಮ್ಮ ಅಮ್ಮ
ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನು. ಕಣ್ಣೆದುರಿಗೆ ಬಂದರೂ ಆತನ ಮೇಲೆ ನಾನೆಂದಿಗೂ ಆತನ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಸಾವಿರ ಆನೆಯ ಬಲವುಳ್ಳ ಭೀಮಸೇನನು ನನ್ನ ಕಣ್ಣೆದುರಿಗೆ ಬಂದರೂ, ತನ್ನ ಗದೆಯಿಂದ ನುಚ್ಚು ನೂರು ಮಾಡಲು ಬಂದರೂ ಆತನ ಮೇಲೆ ನಾನೆಂದಿಗೂ ಕೈ ಮಾಡುವುದಿಲ್ಲ. ಅಮ್ಮ, ತೇಜೋ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದು ಕೇಡನ್ನು ಬಯಸುವುದಿಲ್ಲ. ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಶ್ವೇತವಾಹನ, ಭೀಮಸ್ತು, ಸರ್ವಸಾಚಿ, ಗಾಂಡೀವಿ, ವಿಜಯ ಎಂಬ ದಸನಾಮಗಳನ್ನು ಹೊತ್ತು ದುರಹಂಕಾರದಿಂದ ನಡೆಯುತ್ತಿರುವ ಆ ಅರ್ಜುನನು ಮಾತ್ರ ಉಳಿಸಲಾರ. ಕುಮಾರ, ಏಕಿಂದ ನನಗೆ 5 ಮಕ್ಕಳು ಉಳಿದೇ ಉಳಿವರು. ಬಿಡುವಮ್ಮ ನಿನ್ನ ಚಿಂತೆಯನ್ನು. ಹೋಗಲಿ ಬಿಡು ಕುಮಾರ. ಆಯುಷ್ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಕರ್ಣ, ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದು ಮಾತನ್ನಾದರೂ ನೆರವೇರಿಸಿಕೊಡುವೆಯೋ ಕಂದ? ಸತ್ತು ಹೋಗಿ ನೆರವೇರಿಸಿಕೊಡುವೆಯೋ ಕಂದ? ಕುಮಾರ, ನಾಳಿನ ಯುದ್ಧದಲ್ಲಿ ಯುದ್ಧ ಮಾಡುವಾಗ ನೀನು ಹೇಗೆ ಕೇಳಲಿ ಕಂದ? ಕೇಳಲು ಮಾತೇ ಬರದಂತಾಗಿರುವುದು, ಕಂಠಲು ಬಿಗಿಯುತ್ತಿರುವುದು. ಕರ್ಣ, ತಟ್ಟ ಮಾನವನ ಪುನಃ ತೊಡಬೇಡ. ಕಂದ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ ಕಂದ? ಕರುಳಿನ ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾಮತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾಮತೊಂದ. ಆ ಮುಗಿಲೆ ಇಳಿದು ಬರಲಿ, ಈ ಭರ್ಮಿಯ ಬಿರಿದು ನಿಲ್ಲಲಿ.
ಮುಗಿಲೆ ಇಳಿದು ಬರಲಿ, ಈ ಭೂಮಿಯ ಬಿರಿದು ನಿಲ್ಲಲಿ. ಇಟ್ಟಾಣೆ ತಪ್ಪೆನಮ್ಮ, ನಿನ್ನಾಣೆ ಸತ್ಯವಮ್ಮ. ಅಮ್ಮ ಕುಮಾರ, ಬಿಡು ಚಿಂತೆಯ ಜನನೀ. ಕರ್ಣ, ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಬಾಯನ್ನು ಕಲಿಸಿ, ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ, ನಿನ್ನೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಇನ್ನು ಓಡಿ ಬಾ ತಾಯಿ. ಕರ್ಣ, ಕರೆದೆಯ ಕಂದ? ನನ್ನದೊಂದು ಪ್ರಾರ್ಥನೆ ತಾಯಿ, ಹೇಳು. ವಿನಯದಿಂದ ಬೇಡಿಕೊಳ್ಳುವೆ, ನಡೆಸಿಕೊಡುವೆ ತಾಯಿ. ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಎತ್ತ ತಾಯಿಯ ಪ್ರಥಮ ದರ್ಶನವು ಈ ತಾಯಿ, ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು. ಕುಮಾರ, ಪುನಃ ನಿನ್ನನ್ನು ನೋಡುವ ಭಾಗ್ಯ ಈ ಜನ್ಮದಲ್ಲಿ ಲಭಿಸುವುದು ಇಲ್ಲ. ಹಾಗೆ ಹೇಳಬೇಡ ಕಂದ. ಈ ಮಹಾಭಾರತದ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರ ಹೇಳಬೇಡ ತಾಯಿ. ಕುಮಾರ, ದೈವವಶದಿಂದ ಈ ಯುದ್ಧದಲ್ಲಿ ನಾನೇನಾದರೂ ಮಾಡಿದರೆ ಕರ್ಣ, ಅಮ್ಮ, ಹಾಗೆ ಹೇಳಬೇಡ ಕಂದ. ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಪ್ರಾರ್ಥಿಸುವನು ತಾಯಿ. ಪರಮಾತ್ಮ, ಇಂಥ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಿಲ್ಲದಾಗಲಿ, ನಿಲ್ಲದಾಗಲಿ, ನಿಲ್ಲದಾಗಲಿ. ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮಗೆ ವಿಜಯವಾಯಿತೆಂದು ನಾನು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹಾಧಾರದಲ್ಲಿ ಸದಾ ದ್ರೋಣನು ಧನುರ್ಧಾರಿಯಾಗಿ ನಿಂತಿರುವನು. ಆದರೆ ನಿನ್ನೆಯ ದಿವಸ ನಾನು ಪ್ರಯತ್ನಿಸಿ ನಿರಾಸರಾಗಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರ ಮತ್ತೊಂದು ಪ್ರಾಂತದಲ್ಲಿ ಸಮಸತ್ತಾಸ್ತರರೊಡನೆ ಕಾದಾಡುತ್ತಿರುವುದು. ಅವರು ಬೇಗನೆ ಹಿಂದಿರುಗುವ ಸಂಭವವಿಲ್ಲ. ಭೀಮಸೇನ, ಈಗ ಇದರ ಉಪಾಯವೇನು? ಇದಕ್ಕೆ ನಾವು ಉಪಾಯವನ್ನು ಹುಡುಕಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯ ಖಂಡಿತ. ಪರಾಜಯ ಪರಾಜಯ ದೊಡ್ಡಪ್ಪ, ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆ ಕಪಿಧ್ವಜವು ನನ್ನ ಕೈಯಲ್ಲಿ ಈ ಖಡ್ಗ ಇರುವಾಗ, ನನ್ನ ಪೂಜ್ಯ ತಂದೆ ಕಪಿಧ್ವಜವು ರಣಭೂಮಿಯಲ್ಲಿ ಹರಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ನಮಗೊದಗಿರುವ ಅಂತ ಆಪತ್ತಾದರೇನೋ ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವ ಯೋಧರಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತಾ? ಕೊಡು ಬಿಡ ಚಿಂತೆಯನ್ನು ತಡವ ಮಾಡದನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಬಿಡ ಚಿಂತೆಯನ್ನು ತಡವ ಮಾಡದನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಯ ಸಿರಗಳಲ್ಲೆಲ್ಲ, ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಯ ಸಿರಗಳನ್ನೆಲ್ಲ, ಸಿರದೊಳಗೆ ಕೆಣಕಿದರೆ ಕರಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರಳುಗಳ ಬಗೆದಿಡುವೆ. ಬಿಡ ಚಿಂತೆಯನ್ನು ತಡವ ಮಾಡ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ತಂದೆ ಪಾತನ ದಯ ಹೊಂದಿರಲಿ, ಇಂದಿರೇಶನೇ ತಾನೇ ಬರಲಿ. ದೊಡ್ಡಪ್ಪ,
ಮುಂದೆ ಪಾರ್ಥನ ದಯ ಹೊಂದಿರಲಿ ಇಂದಿರೇಶನೇ ತಾನೇ ಬರಲಿ ಕಡಿದು ದ್ರೋಣನ ಶಿರವನೀಗಲೇ ಬರುವೆನು ಕಡಿದು ದ್ರೋಣನ ಶಿರವನೀಗಲೇ ಚಂದದಿಂದಲೇ ಬರುವೆನು ನ ಚಂದದಿಂದಲೇ ಬರುವೆನು ನ ಚಂದದಿಂದಲೇ ಬರುವೆನು ನ ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ನಾನು ಆ ವ್ಯೂಹವನ್ನು ಬೆರೆಸುವೆನು. ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ನನಗೆ ಅನುಮತಿಯನ್ನು ಕೊಡಿ ದೊಡ್ಡಪ್ಪ. ಕುಮಾರ, ಬಾಪಾಭಿಮಾನಿಯು ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮನ್ಯು, ನೀನಿನ್ನು ಚಿಕ್ಕವ. ನಾವೆಲ್ಲರೂ ಜೀವಿಸಿದ್ದು ಈ ಅಸಾಧ್ಯವಾದ ಕಾರ್ಯಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಿ. ಎಳೆ ಹಾವಿನ ಮರಿಯು ಸರ್ಪದಾಯಕವಲ್ಲವೇ? ಆನೆಯು ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದೆದುರು ಸೆಣಸಬಲ್ಲದೆ? ಈ ನಿಮ್ಮ ಕಣ್ಣು ಮುಂದಿರುವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಮಹತ್ ಪ್ರಕಾಶದಿಂದ ಜ್ವಾಜ್ವಲಮಾನವಾಗಿ ಬೆಳಗುತ್ತಿದೆ. ಅದು ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ ದೊಡ್ಡಪ್ಪ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ನಾನು ಮಾಡುವ ಸಾಹಸವನ್ನು ನೋಡಿ ಅಭಿಮಾನದಿಂದ ತಲೆದೂಗಲಿ. ವೀರಮಾತೆಯಾದ ಸುಭದ್ರಾ ದೇವಿಯು ಆನಂದ ಬಾಷ್ಪಗಳನ್ನು ಸುರಿಸಲಿ. ಯೋಗ್ಯಾವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮಾರಣ ಕಂಜಿ ಶತ್ರು ಸಂಹಾರಕ್ಕೆಂದು ಹಿಡಿದ ಖಡ್ಗದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಆ ವ್ಯೂಹ ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಅದರ ಅವಕಾಶವು ಈಗ ದೊರೆತಿರುವುದು. ವ್ಯರ್ಥ ಮಾಡಬೇಡಿ ದೊಡ್ಡಪ್ಪ, ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮಾನ್ಯು ಪಾರ್ಥಿಯನ್ನು ನಿರಾಕರಿಸಬೇಡ. ಅಭಿಮಾನ್ಯು ಇವನ್ನು ಬೇಯಿಸಿದೊಡನೆ ನಾನು ಸೈನ್ಯವನ್ನು ತಗೊಂಡೋಗಿ ಛಿದ್ರವಾಗಿ ಕಳೆದುಬಿಡುವೆನು. ಅನಿಶ್ಚಿತವಾಗಿ ಬಂದೊದಗಿರುವುದು. ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣಪದಕವನ್ನು ನಿನ್ನ ಕೈಲಿಡುವೆನು. ಯುದ್ಧ ರಂಗದಲ್ಲಿ ಈತನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಹೋಗಿ ಬಾ ಕುಮಾರ, ಜಯಶೀಲನಾಗಿ ಹಿಂದಿರುಗು. ದ್ರೋಣ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹ ಆಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ವಜ್ರಕವಚದಂತೆ ರಕ್ಷಿಸಿಕೊಂಡಿರಲು ಭಯ ಎಲ್ಲಿಹುದು ದೊಡ್ಡಪ್ಪ. ಈ ಖಡ್ಗವೇ ಸಹಾಯ, ಆ ಪರಮಾತ್ಮನೇ ರಕ್ಷಕನು. ಈ ಖಡ್ಗವು ಎಲ್ಲಿಯವರೆಗೆ ನನ್ನ ಕೈಯಲ್ಲಿರುವುದು ಅಲ್ಲಿಯವರೆಗೆ ಪಾಂಡವರ ವಿಜಯ ಪತಾಕೆಯು ರಾರಾಜಿಸುವುದೆಂದು ತಿಳಿಯಿರಿ. ಈ ಖಡ್ಗವು ವೈರಿಗಳ ರಕ್ತಪಾನ ಮಾಡಲು ಕಾತುರವರಿಯುತ್ತಿರುವುದು. ನಡೆ ದೊಡ್ಡಪ್ಪ. ವೀರ ಧನಂಜಯ ಎನ್ನ ತಂದೆಯ ಜಯವೇನೆಂಬುದ ನಾನರಿಯೇ. ವೀರ ಧನಂಜಯ ಎನ್ನ ತಂದೆಯ ಜಯವೇನೆಂಬುದ ನಾನರಿಯೇ. ವೀರನ ಚಕ್ರಾಯೂಹವ ಬೇಡಿಕೆ ದ್ರೋಣನ ಚಕ್ರಾಯೂಹವ ಬೇಡಿ ರಣವಿರಾಗಣದಿ ನಾ ಮೆರವೆ ರಣವಿರಾಗಣದಿ ನಾ ಮೆರವೆ. ರುದ್ರನ ಮೆಚ್ಚಿಸಿ ಪಾಶುಪತಸ್ತ್ರವ ದೊಡ್ಡಪ್ಪ, ರುದ್ರನ ಮೆಚ್ಚಿಸಿ ಪಾಶುಪತಸ್ತ್ರವ ಪಡೆದ ವೀರವರನನು ಗಣನು ದೊಡ್ಡಪ್ಪ, ಪಡೆದ ವೀರವರನನು ಗಣನು ನಿನ್ನ ಶೌರ್ಯದಲ್ಲಿ ಮೆರೆಯಲಿ ರಣಭೂಮಿ. ನಿನ್ನ ಶೌರ್ಯದಲ್ಲಿ ಮೆರೆಯಲಿ ರಣಭೂ. ಓ ಮಳೆಗರೆಯಲಿ ಸುರಗಣವು, ಓ ಮಳೆಗರೆಯಲಿ ಸುರಗಣವು. ನಡೆ ಕುಮಾರ. ದೊಡ್ಡಪ್ಪ. ಹೊಸಂತ ಮಹೋತ್ಸವಿ ಹೊಸ ರಾಗವರಗಳು ಸಂಗಾಳಿಯಲ್ಲಿ ಸಂಗೀತದಂತೆ
ಗೋಪ